ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಈ ಎಲ್ಲಾ ಜನರಿಗೂ ಮನೆ ದೇವರು ಅಂತ ಇದ್ದೇ ಇರ್ತಾರೆ ಅಲ್ವಾ. ಹಾಗಾಗಿ ನೀವು ನಿಮ್ಮ ಮನೆ ದೇವರಿಗೆ ಆದಷ್ಟು ವರ್ಷಕ್ಕೆ ಒಂದ್ಸಲ ಅಥವಾ 2 ಸಲ ಹೋಗಿ ಬನ್ನಿ. ನಂತರ ಈ ನಿಮ್ಮ ಮನೆ ದೇವ್ರಿಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಸಂಕಲ್ಪ ಮಾಡಿಕೊಂಡು ಹರಕೆ ಮಾಡ್ಕೊಂಡಿರ್ತೀರ. ಆ ವಿಷಯನ ಆದಷ್ಟು ನೀವು ನಿಮ್ಮ ಹತ್ತಿರದ ಸಂಬಂಧಿ ಆಗಿರ್ಬೋದು, ಅಕ್ಕಪಕ್ಕದವರೇ ಇರ್ಬೋದು, ಯಾರ ಹತ್ರ ನೀವು ಈ ಹರಕೆ ಮಾಡ್ಕೊಂಡಿರೋದು ಏನು ನೀವು ಹೇಳಲಿಕ್ಕೆ ಹೋಗ್ಬಾರ್ದು. ಏಕೆ ಅಂದ್ರೆ ಈ ಹರಕೆ ಮಾಡ್ಕೊಳ್ಳೋದು ಮತ್ತೆ ಸಂಕಲ್ಪ ಮಾಡೋದು, ಪೂಜೆ ಪುನಸ್ಕಾರಗಳು ಎಲ್ಲ ನೀವು ಈ ಗೌಪ್ಯವಾಗಿ ಇಟ್ರೇನೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರ ಜೀವನದಲ್ಲಿ ಜಾಗತಿಕ ಶಕ್ತಿಗಳ ಮಹಾ ಒಂದು ಬದಲಾವಣೆ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಸಜ್ಜಾಗುತ್ತಿವೆ. ನೀವು ಈ ಕ್ಷಣದವರೆಗೆ ಅನುಭವಿಸಿದ ನೋವುಗಳು, ಒಂಟಿತನದಲ್ಲಿ ಸುರಿಸಿದ ಕಣ್ಣೀರು ಮತ್ತು ಜಗತ್ತಿಗೆ ತಿಳಿಯದಂತೆ ಮರೆಮಾಚಿದ ಸಂಕಟಗಳೆಲ್ಲದಕ್ಕೂ ಒಂದು ನಿರ್ಣಾಯಕ ಅಂತ್ಯ ಹಾಡುವ ಸಮಯ ಹತ್ತಿರ ಬಂದಿದೆ. ಆದರೆ ನೆನಪಿಡಿ, ಈ ಬದಲಾವಣೆಯು ಕೇವಲ ಸುಖದ ಸುಪ್ಪತ್ತಿಗೆಯನ್ನು ತರುವುದಿಲ್ಲ. ಬದಲಾಗಿ ಇದು ನಿಮ್ಮ ತಾಳ್ಮೆ ಮತ್ತು ವಿವೇಕವನ್ನು ಪರೀಕ್ಷಿಸುವ ಒಂದು ಮಹಾ ಬಿರುಗಾಳಿಯಾಗಿದೆ. ನಿಮ್ಮ ಜೀವನದ ಹೊಸ್ತಿಲಿಗೆ ಎಸ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ಪ್ರವೇಶಿಸಲಿದ್ದಾರೆ. ಇವರು ಸಂಪೂರ್ಣ ಅಪರಿಚಿತರಾಗಿರಬಹುದು ಅಥವಾ ನಿಮ್ಮ ಭೂತಕಾಲದಿಂದ ಇದ್ದಕ್ಕಿದ್ದಂತೆ ಮರಳಿ ಬಂದ ಹಳೆಯ ಪರಿಚಿತರಾಗಿರಬಹುದು. ಇವರ ಆಕರ್ಷಕ ಮಾತುಗಳು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಇಸಬಹುದು. ಆದರೆ ಅವರ ಒಳಗಿನ ಉದ್ದೇಶಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ವೃಷಭ ರಾಶಿಯವರ ಸಹಜ ಸ್ವಭಾವವೆಂದರೆ ಅತಿಯಾದ ನಂಬಿಕೆ ಮತ್ತು ಮುಗ್ಧತೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಬರುವ ಆ ವ್ಯಕ್ತಿಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಕಾಪಾಡಿಕೊಳ್ಳಬೇಕಾದ ಈ 5 ಪರಮ ರಹಸ್ಯಗಳ ಬಗ್ಗೆ ಈ ಸ್ಕ್ರಿಪ್ಟ್ನಲ್ಲಿ ನಾವು ಅತ್ಯಂತ ಆಳವಾಗಿ ತಿಳಿಯಲಿದ್ದೇವೆ. ವೃಷಭ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಆರ್ಥಿಕವಾಗಿ ತೀವ್ರವಾಗಿ ಬಳಲಿದ್ದೀರಿ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಸಾಲದ ಹೊರೆ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡಿತ್ತು. ಆದರೆ ಬ್ರಹ್ಮಾಂಡದ ಗ್ರಹಗತಿಗಳು ಈಗ ಸಂಪೂರ್ಣವಾಗಿ ಬದಲಾಗುತ್ತಿವೆ. ನಿಮ್ಮ ಜಾತಕದಲ್ಲಿ ಧನಲಾಭದ ಯೋಗಗಳು ಗೋಚರಿಸುತ್ತಿವೆ. ಅದು ಯಾವುದೇ ಹಳೆಯ ಆಸ್ತಿಯ ವಿವಾದದ ಇತ್ಯರ್ಥದಿಂದ ಇರಬಹುದು, ಸಿಕ್ಕಿ ಹಾಕಿಕೊಂಡಿದ್ದ ಬಾಕಿ ಹಣ ಮರಳಿ ಬರುವುದರಿಂದ ಇರಬಹುದು, ಅಥವಾ ಹೊಸದಾಗಿ ಆರಂಭಿಸುವ ಉದ್ಯಮದಿಂದ ಬರುವ ಅಪಾರ ಲಾಭವಿರಬಹುದು. ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶವಾಗುವ ಕಾಲ ಇದು. ಆದರೆ ಇಲ್ಲಿಯೇ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಜೀವನಕ್ಕೆ ಬರುವ ಆ ಹೆಸರಿನ ವ್ಯಕ್ತಿ ಅತ್ಯಂತ ನಯವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಕಣ್ಣಿಡಲು ಪ್ರಾರಂಭಿಸುತ್ತಾನೆ. ಅವನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಮುಂದಿನ ನಿಮ್ಮ ಹೂಡಿಕೆಗಳ ಯೋಜನೆಗಳೇನು, ನಿಮಗೆ ಹಣ ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಹಪಹಪಿಸುತ್ತಾನೆ. ನಿಮ್ಮ ಆದಾಯದ ಮೂಲಗಳನ್ನು ನಿಮ್ಮ ಅತ್ಯಂತ ಆಪ್ತರೊಂದಿಗೆ ಹಂಚಿಕೊಳ್ಳಬೇಡಿ. ದುಡ್ಡು ನೋಡಿದಾಗ ಸ್ವಂತ ರಕ್ತ ಸಂಬಂಧಿಗಳಲ್ಲಿಯೂ ಅಸೂಯೆ ಮೂಡುವುದು ಪ್ರಕೃತಿಯ ಸಹಜ ನಿಯಮ. ಹಣ ಬಂದ ತಕ್ಷಣ ಜಗತ್ತಿಗೆ ತೋರಿಸಬೇಕು ಎಂಬ ಹಪಾಹಪಿತನ ವೃಷಭ ರಾಶಿಯವರಿಗೆ ವಿನಾಶವನ್ನು ತರುತ್ತೆ. ನಿಮ್ಮ ಆರ್ಥಿಕ ಯಶಸ್ಸನ್ನು ನೀವು ಗೌಪ್ಯವಾಗಿಡದಿದ್ದರೆ ಕೆಟ್ಟ ದೃಷ್ಟಿ ತಗುಲಿ ಬಂದ ಲಕ್ಷ್ಮಿ ಬಾಗಿಲಿಂದಲೇ ವಾಪಸ್ ಹೋಗುತ್ತಾಳೆ. ಹೊಸ ಉದ್ಯಮ ಅಥವಾ ಭೂಮಿ ಖರೀದಿಯಂತಹ ಮಹತ್ವದ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರುವ ಮುನ್ನ ಯಾರಿಗೂ ಬಿಟ್ಟುಕೊಡಬೇಡಿ. ಯೋಜನೆಗಳು ಮನಸ್ಸಿನಲ್ಲಿರಬೇಕೇ ಹೊರತು ಜನರ ನಾಲಿಗೆಯ ಮೇಲಲ್ಲ. ಪ್ರತಿಯೊಂದು ಕುಟುಂಬದಲ್ಲೂ ಈ ಏಳು ಬೀಳುಗಳು, ಸಣ್ಣ ಪುಟ್ಟ ಜಗಳಗಳು ಸಹಜ. ವೃಷಭ ರಾಶಿಯವರ ಮನೆಯಲ್ಲಿಯೂ ಪ್ರಸ್ತುತ ಕೆಲವು ಆಂತರಿಕ ಭಿನ್ನಾಭಿಪ್ರಾಯಗಳು ನಡೆಯುತ್ತಿವೆ. ಗಂಡ ಹೆಂಡತಿಯ ನಡುವಿನ ಮುನಿಸು ಅಥವಾ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಒಡಹುಟ್ಟಿದವರ ನಡುವಿನ ಅಸಮಾಧಾನಗಳು ನಿಮ್ಮನ್ನು ಕಾಡುತ್ತಿರಬಹುದು. ಈ ಎಲ್ಲ ವಿಷಯಗಳು ನಿಮ್ಮ ಮನೆಯ 4 ಗೋಡೆಗಳ ಮಧ್ಯದಲ್ಲಿಯೇ ಇರಬೇಕು. ನಿಮ್ಮ ಬದುಕೆ ಬರಲಿರುವ ಆ ಎಸ್ ಅಕ್ಷರದ ವ್ಯಕ್ತಿ ಕೇವಲ ಧನಪಿಶಾಚಿಯಲ್ಲ, ಅವನು ಮಾನಸಿಕ ನಿಮ್ಮನ್ನು ಕುಗ್ಗಿಸುವ ತಂತ್ರಜ್ಞ ಕೂಡ ಆಗಿರುತ್ತಾನೆ. ಅವನು ನಿಮ್ಮೊಂದಿಗೆ ಅತಿಯಾದ ಸಹಾನುಭೂತಿ ತೋರಿಸುತ್ತಾನೆ. ನಿಮ್ಮ ಕಷ್ಟವನ್ನು ನಾನು ನೋಡಲಾರೆ, ನಿಮ್ಮ ಮನೆಯವರು ನಿಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸಿಹಿ ಮಾತುಗಳನ್ನಾಡಿ ನಿಮ್ಮ ಕೌಟುಂಬಿಕ ರಹಸ್ಯವನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾನೆ. ನೀವು ಭಾವನಾತ್ಮಕವಾಗಿ ಕುಸಿದು ನಿಮ್ಮ ಮನೆಯ ದೌರ್ಬಲ್ಯಗಳನ್ನು ಅವನ ಮುಂದೆ ತೆರೆದಿಟ್ಟರೆ ಅಂದೇ ನಿಮ್ಮ ವಿನಾಶದ ಆರಂಭ. ಮನೆಯ ಗುಟ್ಟು ರಟ್ಟಾಗದಿರಲಿ.
ರಾಮಾಯಣದಲ್ಲಿ ಈ ವಿಭೀಷಣನಿಂದಾಗಿ ಲಂಕೆ ನಾಶವಾಯಿತು ಎಂಬ ಕಥೆ ನಿಮಗೆ ತಿಳಿದೇ ಇದೆ. ಹೊರಗಿನ ವ್ಯಕ್ತಿಗೆ ನಿಮ್ಮ ಮನೆಯ ಭಿನ್ನಾಭಿಪ್ರಾಯ ತಿಳಿದರೆ ಅವನು ಅದನ್ನೇ ಆಯುಧವಾಗಿ ಬಳಸಿ ನಿಮ್ಮ ಕುಟುಂಬವನ್ನು ಒಡೆಯುತ್ತಾನೆ. ನಿಮ್ಮ ಸಂಗಾತಿಯೊಂದಿಗಿನ ವೈಯಕ್ತಿಕ ವಿಚಾರಗಳನ್ನು ಮೂರನೇ ವ್ಯಕ್ತಿಯ ಸಮ್ಮುಖದಲ್ಲಿ ಚರ್ಚಿಸಬೇಡಿ. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹರಾಜು ಹಾಕಲು ಕಾಯುತ್ತಿರುವ ಜನರಿಗೆ ನಿಮ್ಮ ಮುಗ್ಧತೆಯ ಒಂದು ಆಹಾರವಾಗುತ್ತೆ. ಈ ಭೂತಕಾಲದ ತಪ್ಪುಗಳು ಮತ್ತು ಹಳೆಯ ಶತ್ರುಗಳ ಹೆಜ್ಜೆ ಗುರುತುಗಳು. ಮನುಷ್ಯ ತಪ್ಪುಗಳ ಸರಮಾಲೆ. ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತೀವಿ. ವೃಷಭ ರಾಶಿಯವರೇ, ನಿಮ್ಮ ಭೂತಕಾಲದಲ್ಲೂ ಅಂತಹ ಕೆಲವು ಕಹಿ ನೆನಪುಗಳಿವೆ. ಯಾರನ್ನೋ ಕುರುಡರನ್ನಾಗಿ ನಂಬಿ ವಂಚನೆಗೆ ಒಳಗಾಗಿದ್ದು ಮುರಿದು ಹೋದ ಹಳೆಯ ಸಂಬಂಧಗಳು ಅಥವಾ ಸಮಾಜಕ್ಕೆ ತಿಳಿಯದಂತೆ ನೀವು ಮುಚ್ಚಿಟ್ಟಿರುವ ಕೆಲವು ವೈಯಕ್ತಿಕ ತಪ್ಪುಗಳು ನಿಮ್ಮ ಮನಸ್ಸಿನ ಆಳದಲ್ಲಿವೆ. ಈ ಎಸ್ ಹೆಸರಿನ ವ್ಯಕ್ತಿ ನಿಮ್ಮ ಹಳೆಯ ಗಾಯಗಳನ್ನು ಕೆದಕಲು ಬರುತ್ತಿದ್ದಾನೆ. ಅವನು ತುಂಬ ಬುದ್ಧಿವಂತಿಕೆಯಿಂದ ನಿಮ್ಮ ಹಳೆಯ ದಿನಗಳ ಬಗ್ಗೆ ಕೇಳಲು ಆರಂಭಿಸುತ್ತಾನೆ. ಒಮ್ಮೆ ನೀವು ಅವನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹಳೆಯ ದೌರ್ಬಲ್ಯ ಅಥವಾ ತಪ್ಪನ್ನು ಒಪ್ಪಿಕೊಂಡರೆ ಭವಿಷ್ಯದಲ್ಲಿ ಅದನ್ನೇ ಇಟ್ಟುಕೊಂಡು ನಿಮ್ಮನ್ನು ಈ ಒಂದು ಬ್ಲಾಕ್ ಮೇಲ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಸಮಾಜದಲ್ಲಿ ನಿಮ್ಮ ಇಮೇಜನ್ನು ಮಣ್ಣುಪಾಲು ಮಾಡಲು ಅವನು ಆ ರಹಸ್ಯವನ್ನು ಬಳಸಿಕೊಳ್ಳಬಹುದು. ಈ ಭೂತಕಾಲದ ಮರೆಮಾಚುವಿಕೆಯ ಒಂದು ತಂತ್ರ. ಅಜ್ಞಾತರಾಗಿರಿ. ಯಾರಾದರೂ ನಿಮ್ಮ ಹಳೆಯ ವೈಫಲ್ಯಗಳ ಅಥವಾ ತಪ್ಪುಗಳ ಬಗ್ಗೆ ಪ್ರಶ್ನಿಸಿದರೆ ನಿಮಗೇನು ನೆನಪಿಲ್ಲದಂತೆ ವರ್ತಿಸಿ. ಕ್ಷಮಿಸಿ ಮತ್ತು ಮರೆತು ಬಿಡಿ. ನಿಮ್ಮ ಶತ್ರುಗಳ ವಿವರವನ್ನು ಅಥವಾ ನಿಮ್ಮನ್ನು ವಂಚಿಸಿದವರ ಹೆಸರನ್ನು ಇವನ ಮುಂದೆ ಪ್ರಸ್ತಾಪಬೇಡಿ. ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರವನ್ನು ಬಳಸಿ ಅವನು ನಿಮ್ಮ ಹಳೆಯ ಶತ್ರುಗಳೊಂದಿಗೆ ಕೈ ಜೋಡಿಸುವ ಅಪಾಯದಲ್ಲಿ ಇರ್ತಾನೆ. ಈ ದೈವಿಕ ಅನುಗ್ರಹ. ವೃಷಭ ರಾಶಿಯವರೇ, ಪ್ರಸ್ತುತ ದಿನಗಳಲ್ಲಿ ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ಕೆಲವು ವಿಚಿತ್ರ ಮತ್ತು ಅದ್ಭುತ ಈ ಬದಲಾವಣೆಗಳು ಆಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಂತು ನಿಮಗೆ ಕೆಲವು ಮುನ್ಸೂಚನೆಗಳನ್ನು ನೀಡುತ್ತಿವೆ. ತಡರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು, ಕನಸಿನಲ್ಲಿ ದೇವಸ್ಥಾನಗಳು, ನಾಗದೇವತೆ ಅಥವಾ ನಿಗೂಢ ದೈವಿಕ ಸಂಕೇತಗಳು ಕಾಣಿಸಿಕೊಳ್ಳುವುದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಇಷ್ಟ ದೇವತೆಯ ಆರಾಧನೆಯಲ್ಲಿ ನೀವು ತೊಡಗಿದಾಗ ಅಥವಾ ಮನಸ್ಸಿನಲ್ಲಿಯೇ ದೇವರ ನಾಮಸ್ಮರಣೆ ಮಾಡುತ್ತಿರುವಾಗ ನಿಮಗೆ ಒಂದು ರೀತಿಯ ಅಪೂರ್ವ ಶಾಂತಿ ಸಿಗುತ್ತೆ. ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಶಕ್ತಿಯು ಈ ಸಮಯದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಜೀವನಕ್ಕೆ ಬರಲಿರುವ ಆ ಎಸ್ ಹೆಸರಿನ ವ್ಯಕ್ತಿ ನಿಮ್ಮ ಆ ದೈವಿಕ ಕವಚವನ್ನು ಮುರಿಯಲು ಪ್ರಯತ್ನಿಸುತ್ತಾನೆ. ಅವನು ನಿಮ್ಮ ನಂಬಿಕೆಗಳ ಬಗ್ಗೆ, ನೀವು ಮಾಡುವ ಪೂಜೆಗಳ ಬಗ್ಗೆ ಅಥವಾ ನಿಮ್ಮ ಇಷ್ಟ ದೇವರ ಬಗ್ಗೆ ಅತ್ಯಂತ ನಯವಾಗಿ ಮಾತನಾಡುತ್ತಾ ವಿಷಯಗಳನ್ನು ಕದಿಯಲು ಯತ್ನಿಸುತ್ತಾನೆ. ನಿಮಗೆ ಯಾವ ದೇವರು ಇಷ್ಟ, ನೀವು ಯಾವ ತಂತ್ರ ಜಪಿಸುತ್ತೀರಿ, ನಿಮಗೆ ಯಾವುದೇ ಪೂರ್ವಾಭಾಸಗಳು ಆಗುತ್ತವೆಯೇ ಎಂದು ಕೇಳಿ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯಲು ಹವಣಿಸುತ್ತಾನೆ. ಈ ಸಾಧನೆಯ ಒಂದು ಗೌಪ್ಯತೆ. ನಿಮ್ಮ ಮಂತ್ರ ಜಪ, ಇಷ್ಟದೇವತೆಯ ಆರಾಧನೆ ಮತ್ತು ನೀವು ದೇವರಿಗೆ ಮಾಡಿಕೊಂಡಿರುವ ಈ ಗುಪ್ತ ಹರಕೆಯನ್ನು ಯಾರಿಗೂ ಹೇಳಬೇಡಿ. ಶಾಸ್ತ್ರಗಳ ಪ್ರಕಾರ ಆಧ್ಯಾತ್ಮಿಕ ಸಾಧನೆಯನ್ನು ಎಷ್ಟು ಗೌಪ್ಯವಾಗಿಡುತ್ತವೆಯೋ ಅದರ ಶಕ್ತಿ ಅಷ್ಟು ಹೆಚ್ಚಾಗಿರುತ್ತೆ. ಅದನ್ನು ಸಾರ್ವಜನಿಕವಾಗಿ ಹಂಚಿಕೊಂಡ ತಕ್ಷಣ ಅದರ ಸಕಾರಾತ್ಮಕ ಶಕ್ತಿ ಶೂನ್ಯವಾಗುತ್ತೆ. ನೀವು ಕಂಡ ಕನಸುಗಳನ್ನು ಅಥವಾ ನಿಮಗಾಗುವ ಪೂರ್ವಾಭಾಸಗಳನ್ನು ಆ ವ್ಯಕ್ತಿಯ ಮುಂದೆ ಹೇಳಿಕೊಂಡರೆ ಅವನು ಮೇಲ್ನೋಟಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದರೂ ಒಳಗೊಳಗೆ ನಿಮ್ಮನ್ನು ಹುಚ್ಚರೆಂದು ಭಾವಿಸಿ ಹಾಸ್ಯ ಮಾಡಬಹುದು. ಇದು ನಿಮ್ಮಲ್ಲಿರುವ ದೈವಿಕ ನಂಬಿಕೆಯನ್ನು ಈ ಡೋಲಾಯಮಾನವಾಗಿಸುತ್ತೆ. ನಿಮ್ಮ ಭಕ್ತಿ ಮತ್ತು ನಂಬಿಕೆ ಕೇವಲ ನಿಮಗೂ ಮತ್ತು ಆ ಪರಮಾತ್ಮನಿಗೂ ಮಾತ್ರ ತಿಳಿದಿರಲಿ. ನಿಮ್ಮ ಪರಮ ದೌರ್ಬಲ್ಯ ಮತ್ತು ಭಾವನಾತ್ಮಕ ಈ ಮರ್ಮಸ್ಥಾನ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮರ್ಮಸ್ಥಾನವಿರುತ್ತೆ. ಎಷ್ಟೇ ಬಲಿಷ್ಠನಾಗಿದ್ದರೂ ಜಗತ್ತಿನ ಕಣ್ಣಿಗೆ ಕಾಣಿಸದ ಒಂದು ನೋವಿನ ಬಿಂದು ಅಥವಾ ಅತ್ಯಂತ ಪ್ರೀತಿ ಪಾತ್ರವಾದ ಈ ದೌರ್ಬಲ್ಯ ಪ್ರತಿಯೊಬ್ಬರಲ್ಲೂ ಅಡಗಿರುತ್ತೆ. ಇದು ಯಾವುದೇ ಒಬ್ಬ ವ್ಯಕ್ತಿಯ ಮೇಲಿನ ಅತಿಯಾದ ಪ್ರೀತಿಯಾಗಿರಬಹುದು, ಕಳೆದುಕೊಳ್ಳುವ ಭಯವಾಗಿರಬಹುದು ಅಥವಾ ನಿಮ್ಮನ್ನು ಸುಲಭವಾಗಿ ಮಂಡಿಯೂರಿಸುವಂತಹ ಒಂದು ನಿರ್ದಿಷ್ಟ ಭಾವನೆಯಾಗಿರಬಹುದು. ವೃಷಭ ರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಯಾರಾದರೂ ಕಣ್ಣೀರು ಹಾಕಿದರೆ ತಕ್ಷಣ ಕರಗಿ ನೀರಾಗುವುದು ಮತ್ತು ಅವರ ತಪ್ಪುಗಳನ್ನು ಕ್ಷಮಿಸಿ ಬಿಡುವುದು. ಈ ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದ ಆಳಕ್ಕೆ ಇಳಿಯದಂತೆ ನಿಮ್ಮ ಆ ದುಃಖದ ಈ ಮರ್ಮಸ್ಥಾನವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಾನೆ. ಅವನು ನಿಮ್ಮನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ನಿಮ್ಮ ದೌರ್ಬಲ್ಯದ ಮೇಲೆಯೇ ನೇರವಾಗಿ ಕೈಬಿಡುತ್ತಾನೆ. ನಿಮ್ಮನ್ನು ಎಲ್ಲಿ ನೋಯಿಸಿದರೆ ನೀವು ತಕ್ಷಣ ಶರಣಾಗುತ್ತೀರೋ ಆ ಜಾಗವನ್ನು ಅವನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾನೆ.
ಈ ಒಂದು ಕಲ್ಲಿನ ಮುಖವಾಡ. ಜಗತ್ತಿನ ಮುಂದೆ ನೀವು ಯಾವಾಗಲೂ ಭಾವನೆಗಳಿಲ್ಲದ ಕಲ್ಲಿನಂತೆ ಬಲಿಷ್ಠರಾಗಿ ಕಾಣಿಸಿಕೊಳ್ಬೇಕು. ನಿಮ್ಮ ಮುಖದ ಭಾವನೆಗಳನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಯಾರೂ ಸುಲಭವಾಗಿ ಓದಲು ಸಾಧ್ಯವಾಗದಂತಹ ಶಾಂತ ಮುಖವಾಡವನ್ನು ಧರಿಸಿ. ಈ ದೌರ್ಬಲ್ಯದ ಒಂದು ರಕ್ಷಣೆ. ನಿಮ್ಮ ಭಯವೇನು? ನೀವು ಯಾವುದಕ್ಕೆ ಹೆದರುತ್ತೀರಿ ಅಥವಾ ಯಾರನ್ನ ಕಳೆದುಕೊಳ್ಳಲು ಹೆದರುತ್ತೀರಿ ಎಂಬ ರಹಸ್ಯವನ್ನು ಈ ವ್ಯಕ್ತಿಗೆ ಮಾತ್ರವಲ್ಲ, ಜಗತ್ತಿನ ಯಾವೊಬ್ಬ ಮನುಷ್ಯನಿಗೂ ತಿಳಿಯಲು ಬಿಡಬೇಡಿ. ನಿಮ್ಮ ದೌರ್ಬಲ್ಯ ಜಗತ್ತಿಗೆ ತಿಳಿಯದಿದ್ದಾಗ ಮಾತ್ರ ನೀವು ಅಜೇಯರಾಗಿ ಉಳಿಯಲು ಸಾಧ್ಯ. ಈ ಎಸ್ ಹೆಸರಿನ ವ್ಯಕ್ತಿ ನಿಮ್ಮ ಜೀವನವನ್ನು ಹೇಗೆ ಪ್ರವೇಶಿಸುತ್ತಾನೆ? ಈ ವ್ಯಕ್ತಿ ಯಾವುದೇ ಮಂತ್ರ ತಂತ್ರದ ಮೂಲಕ ಆಕಾಶದಿಂದ ಇದ್ದಕ್ಕಿದ್ದಂತೆ ಉದಿಸುವುದಿಲ್ಲ. ಅವನು ನಿಮ್ಮ ದೈನಂದಿನ ಜೀವನದ ಅತ್ಯಂತ ಸಾಮಾನ್ಯ ಪ್ರತಿಕ್ರಿಯೆಗಳ ಮೂಲಕವೇ ನಿಮ್ಮ ಹತ್ತಿರ ಬರುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ವಕ್ರೀಚಲನೆಯ ಅವಧಿಯಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತೆ. ಅವನ ಪ್ರವೇಶದ ಸಂಭಾವ್ಯ ಮಾರ್ಗಗಳು ಉದ್ಯೋಗದ ಒಂದು ಸ್ಥಳ ಇರಬಹುದು, ನಿಮ್ಮ ಕಚೇರಿಯಲ್ಲಿ ಅಥವಾ ನೀವು ವ್ಯವಹಾರ ಮಾಡುವ ಜಾಗದಲ್ಲಿ ಹೊಸದಾಗಿ ಸೇರಿಸಿಕೊಳ್ಳುವ ವ್ಯಕ್ತಿ ಆಗಿರಬಹುದು. ಹಳೆಯ ಸಂಬಂಧಿಕರ ಮೂಲಕ ಅಥವಾ ಬಹಳ ವರ್ಷಗಳ ಹಿಂದೆ ನಿಮ್ಮನ್ನು ಅಗಲಿದ್ದ ಮಿತ್ರನ ರೂಪದಲ್ಲಿ ಇದ್ದಕ್ಕಿದ್ದಂತೆ ಫೋನ್ ಕರೆ ಅಥವಾ ಸಂದೇಶದ ಮೂಲಕ ಇವನು ಮರುಪ್ರವೇಶ ಮಾಡಬಹುದು. ಈ ಸಾಮಾಜಿಕ ಜಾಲತಾಣಗಳು ಇಂಟರ್ನೆಟ್ ಇರ್ಬೋದು ಅಥವಾ ಈ ಸೋಷಿಯಲ್ ಮೀಡಿಯಾ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಾಪ್ ಆಗಿರ್ಬೋದು, ಇದರ ಮೂಲಕ ಅತಿ ನಯವಾಗಿ ಮಾತು ಆರಂಭಿಸಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ನಟನೆಯೊಂದಿಗೆ ನಿಮ್ಮ ಅತ್ಯಂತ ಆಪ್ತನಾಗಲು ಪ್ರಯತ್ನಿಸಬಹುದು. ಆರಂಭದಲ್ಲಿ ಈ ವ್ಯಕ್ತಿ ನಿಮಗೆ ಎಷ್ಟು ಒಳ್ಳೆಯವನಾಗಿ ಕಾಣಿಸುತ್ತಾನೆ ಎಂದರೆ, ನನ್ನ ಇಷ್ಟ ದೇವನೇ ನನ್ನ ಕಷ್ಟಗಳನ್ನು ಪರಿಹರಿಸಲು ಈತನನ್ನು ಭೂಮಿಗೆ ಕಳುಹಿಸಿದ್ದಾನೆ ಎಂದು ನೀವು ಭಾವಿಸುವಂತೆ ಮಾಡುತ್ತಾನೆ. ಅವನು ನಿಮ್ಮ ಪ್ರತಿಯೊಂದು ಮಾತಿಗೂ ಹೌದು ಎನ್ನುತ್ತಾನೆ. ನಿಮ್ಮ ಗುಣಗಾನ ಮಾಡುತ್ತಾನೆ ಮತ್ತು ನಿಮ್ಮ ಒಂಟಿತನವನ್ನು ದೂರ ಮಾಡುವ ಸಂಜೀವನಿಯಂತೆ ನಟಿಸುತ್ತಾನೆ. ಆದರೆ ನೆನಪಿಡಿ, ಬ್ರಹ್ಮಾಂಡವು ನಿಮಗೆ ಒಡ್ಡುತ್ತಿರುವ ಅತ್ಯಂತ ಕಠಿಣ ಪರೀಕ್ಷೆ ಇದು. ಈ ಪ್ರಸ್ತುತ ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಆಕಾಶ ಮಂಡಲದ ಗ್ರಹಗಳ ಒಂದು ನರ್ತನವನ್ನು ನಾವು ಈ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಆಳವಾಗಿ ಅವಲೋಕಿಸಬೇಕಾಗಿದೆ. ನಿಮ್ಮ ರಾಶ್ಯಾಧಿಪತಿ ಈ ಸುಖ, ಐಶ್ವರ್ಯ ಮತ್ತು ಕಲಾಪ್ರೇಮಿಯಾದ ಶುಕ್ರಾಚಾರ್ಯರು. ಶುಕ್ರನ ಪ್ರಭಾವದಿಂದಾಗಿ ನೀವು ಮೂಲಭೂತವಾಗಿ ಶಾಂತಿಪ್ರಿಯರು, ಸೌಹಾರ್ದ ಆರಾಧಕರು ಮತ್ತು ಎಲ್ಲರನ್ನ ಪ್ರೀತಿಸುವ ಮೃದು ಸ್ವಭಾವದವರು. ಆದರೆ ಪ್ರಸ್ತುತ ಗೋಚಾರ ಫಲದಲ್ಲಿ ಈ ಕರಾರುವಕ್ಕಾಗಿ ಗಮನಿಸಬೇಕಾದ ಅಂಶವೆಂದರೆ ನಿಮ್ಮ ರಾಶಿಯ ಮೇಲೆ ನೆರಳು ಗ್ರಹವಾದ ರಾಹುವಿನ ತೀವ್ರವಾದ ದೃಷ್ಟಿ ಬಿದ್ದಿದೆ. ಜ್ಯೋತಿಷ್ಯದಲ್ಲಿ ರಾಹುವನ್ನು ಮಾಯಾವಿ ಎಂದು ಕರೆಯಲಾಗುತ್ತೆ. ರಾಹುವಿನ ಕೆಲಸವೇ ಮನುಷ್ಯನ ಕಣ್ಣಿಗೆ ಕಾಣುವ ಸತ್ಯವನ್ನು ಮರೆಮಾಚಿ ಇಲ್ಲದಿರುವ ಸುಳ್ಳು ಸತ್ಯದಂತೆ ಬಿಂಬಿಸುವುದು. ಈ ಸಮಯದಲ್ಲಿ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ಒಂದು ರೀತಿಯ ನಿಗೂಢ ಮಂಜು ಕವಿದಂತಾಗಿದೆ. ನೀವು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ವಿಪರೀತ ದಣಿದಿದ್ದೀರಿ. ಕಳೆದ ಕೆಲವು ವರ್ಷದಲ್ಲಿ ನೀವು ಇತರರ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹೊತ್ತು ಅವರಿಗಾಗಿ ನಿಮ್ಮ ರಕ್ತ ಬೆವರಿನ ನೈವೇದ್ಯವನ್ನೇ ಮಾಡಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ಕೇವಲ ನಿಂದನೆ, ಮೋಸ, ಅಪಹಾಸ್ಯ ಮತ್ತು ಕೊನೆಯಲ್ಲಿ ಕಾಡುವ ಒಂಟಿತನ ಮಾತ್ರ. ನಿಮ್ಮ ಇದೇ ಭಾವನಾತ್ಮಕ ಒಂಟಿತನ ಮತ್ತು ಆಸರೆಯ ಹುಡುಕಾಟವನ್ನೇ ಬಂಡವಾಳ ಮಾಡಿಕೊಳ್ಳಲು ಈ ಎಸ್ ಹೆಸರಿನ ವ್ಯಕ್ತಿ ರಾಹುವಿನ ಮಾಯಾಜಾಲದಂತೆ ನಿಮ್ಮ ಬದುಕಿಗೆ ಪ್ರವೇಶಿಸುತ್ತಿದ್ದಾನೆ. ಜೀವನದಲ್ಲಿ ಸಂಭವಿಸಲಿರುವ ಮಹಾ ಬಿರುಗಾಳಿ ವಿನಾಶವೇ ಅಥವಾ ಪರಿಶುದ್ಧತೆಯೇ? ನಮ್ಮ ಆರಂಭಿಕ ವಿಶ್ಲೇಷಣೆಯಲ್ಲಿ ನಿಮ್ಮ ಮನೆಯ ಹೊಸ್ತಿಲಿಗೆ ಒಂದು ದೊಡ್ಡ ಬಿರುಗಾಳಿ ಅಥವಾ ಭೂಕಂಪನ ಬರಲಿದೆ ಎಂದು ಹೇಳಿದ್ದೆವು. ಆದರೆ ಈ ಬಿರುಗಾಳಿಯ ನಿಜವಾದ ಅರ್ಥವನ್ನು ನೀವು ಜಾಗರೂಕರಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಬ್ರಹ್ಮಾಂಡದಲ್ಲಿ ಸಂಭವಿಸುತ್ತಿರುವ ಪ್ರತಿಯೊಂದು ತಲ್ಲಣವು ಕೇವಲ ವಿನಾಶಕ್ಕಾಗಿ ಇರುವುದಿಲ್ಲ. ಕೆಲವೊಮ್ಮೆ ನಿಮ್ಮ ಬದುಕಿನಲ್ಲಿ ಅಂಟಿಕೊಂಡಿರುವ ನಿಮ್ಮ ಪ್ರಗತಿಯನ್ನು ಈ ಕಂಟಕದಂತೆ ಕಾಡುತ್ತಿರುವ ಕೆಲವು ಸುಳ್ಳು ಸಂಬಂಧಗಳನ್ನು, ನಿಮ್ಮನ್ನು ಒಳಗೊಳಗೆ ತಿನ್ನುತ್ತಿರುವ ಈ ನಿಷ್ಪ್ರಯೋಜಕ ಹವ್ಯಾಸಗಳನ್ನು ಮತ್ತು ನಿಮ್ಮನ್ನು ಬಳಸಿಕೊಳ್ಳುತ್ತಿರುವ ಸ್ವಾರ್ಥಿ ಜನರನ್ನು ನಿಮ್ಮ ಜೀವನದಿಂದ ಕಿತ್ತೊಗೆಯಲು ಪ್ರಕೃತಿಯು ಇಂತಹ ಬಿರುಗಾಳಿಯನ್ನು ಸೃಷ್ಟಿಸುತ್ತಿದೆ. ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಶಸ್ತ್ರಚಿಕಿತ್ಸೆ ಅಂತಲೇ ನಾವು ಅನ್ನಬಹುದು. ಮುಖವಾಡಗಳ ಒಂದು ಅನಾವರಣ. ಈ ಎಸ್ ಹೆಸರಿನ ವ್ಯಕ್ತಿಯ ಪ್ರವೇಶದಿಂದಾಗಿ ನಿಮ್ಮ ಸುತ್ತಲೂ ಇದ್ದುಕೊಂಡು ನಿಮ್ಮ ಆಸ್ತಿ, ಅಂತಸ್ತು ಮತ್ತು ಒಳ್ಳೆಯತನವನ್ನು ಪ್ರೀತಿಸುವಂತೆ ನಟಿಸುತ್ತಿದ್ದ ಹತ್ತಿರದವರ ನಿಜವಾದ ಮುಖವಾಡಗಳು ಕಳಚಿ ಬೀಳಲಿವೆ. ಒಳಗೆ ಸಂಪೂರ್ಣವಾಗಿ ಕೊಳೆತು ಹೋಗಿ ಕೇವಲ ಹೆಸರಿಗಷ್ಟೇ ಉಳಿದಿದ್ದ ಹಳೆಯ ಸಂಬಂಧಗಳು ಈ ಬಿರುಗಾಳಿಯ ಹೊಡೆತಕ್ಕೆ ಶಾಶ್ವತವಾಗಿ ಮುರಿದು ಬೀಳಲಿವೆ.
ಅದು ಆರಂಭದಲ್ಲಿ ನಿಮಗೆ ತೀವ್ರವಾದ ನೋವನ್ನು ಉಂಟು ಮಾಡಬಹುದು. ಈ ತಾತ್ಕಾಲಿಕ ಸ್ಥಗಿತ ಅಂತಲೇ ಅನ್ನಬಹುದು. ನಿಮಗೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕೆಲವು ದಿನಗಳ ಕಾಲ ಈ ದಿಢೀರ್ ಸ್ಥಗಿತ ಉಂಟಾಗಬಹುದು. ನಿಮಗೆ ಅನಿಸಬಹುದು, ನಾನು ಸಂಪೂರ್ಣವಾಗಿ ಬರ್ಬಾದ್ ಆದೆ, ನನ್ನ ಕೈಯಿಂದ ಎಲ್ಲವೂ ಜಾರಿ ಹೋಯಿತು ಎಂದು. ಆದರೆ ನೆನಪಿಡಿ, ಬ್ರಹ್ಮಾಂಡವು ನಿಮ್ಮ ಬದುಕಿನ ಕಸವನ್ನು ಗುಡಿಸಿ ಸ್ವಚ್ಛಗೊಳಿಸುತ್ತಿರುವ ಈ ಒಂದು ಪವಿತ್ರ ಸಮಯವಿದು. ಈ ವೃಷಭ ರಾಶಿಯ ಭೂಮಿ ತತ್ವ ಅಂತಲೇ ಅನ್ಬಹುದು ಮತ್ತು ಪ್ರಕೃತಿಯ ಅಪ್ರತಿಮ ಶಕ್ತಿ ಇದೆ ಅಂತಲೇ ಅನ್ಬಹುದು. ವೃಷಭ ರಾಶಿಯು ಭೂಮಿ ತತ್ವಕ್ಕೆ ಸೇರಿದ ರಾಶಿ. ಈ ಭೂಮಿ ತತ್ವದ ಪ್ರಮುಖ ಗುಣಲಕ್ಷಣವೆಂದರೆ ತಾಳ್ಮೆ, ದೃಢತೆ ಮತ್ತು ಎಲ್ಲವನ್ನ ಸಹಿಸಿಕೊಳ್ಳುವ ಅದ್ಭುತ ಸಾಮರ್ಥ್ಯ. ಮಣ್ಣು ಹೇಗೆ ಪ್ರತಿಯೊಬ್ಬರನ್ನ ಸಲಹುತ್ತದೆಯೋ, ಬೀಜವನ್ನು ಬಿತ್ತಿದಾಗ ಮಹಾವೃಕ್ಷವಾಗಿ ಪೋಷಿಸುತ್ತದೆಯೋ ಹಾಗೆಯೇ ನೀವು ಕೂಡ ನಿಮ್ಮನ್ನು ನಂಬಿದವರನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಬೆಳೆಸುವ ಗುಣದವರು. ಆದರೆ ಮಣ್ಣಿನ ಮತ್ತೊಂದು ಭೀಕರ ರೂಪವನ್ನು ಜಗತ್ತು ನೆನಪಿನಲ್ಲಿಟ್ಟುಕೋಬೇಕು. ಅದೇ ಮಣ್ಣನ್ನು ಯಾರಾದರೂ ಕಾಲಿನಿಂದ ಅತಿಯಾಗಿ ತುಳಿದು ಅದರ ಅಸ್ತಿತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸಿದರೆ ಅದು ಬಿರುಗಾಳಿಯೊಂದಿಗೆ ಧೂಳಾಗಿ ಎದ್ದು ಎದುರಿಗಿರುವ ಶತ್ರುವಿನ ಕಣ್ಣುಗಳನ್ನೇ ಕುರುಡು ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ಕೋಮಲತೆಯಿಂದ ಕಠೋರತೆಗೆ ನೀವು ಮಣ್ಣಿನಂತೆ ಎಲ್ಲವನ್ನ ಸಹಿಸಿಕೊಂಡು ಬಂದ ದಿನಗಳು ಮುಗಿದಿವೆ. ಈಗ ನೀವು ನಿಮ್ಮ ಆಂತರಿಕ ಕಠೋರ ಮತ್ತು ದೃಢವಾದ ರೂಪವನ್ನು ಜಗತ್ತಿಗೆ ಪ್ರದರ್ಶಿಸಬೇಕಾಗಿದೆ. ಈ ಹೆಸರಿನ ವ್ಯಕ್ತಿ ನಿಮ್ಮ ಮುಂದೆ ಬಂದು ನೀವು ವಿಶ್ರಮಿಸಿಕೊಳ್ಳಿ, ನಿಮ್ಮ ಹೆಗಲ ಮೇಲಿರುವ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ ಎಂದು ಹೇಳಿದಾಗ ಭ್ರಮೆಗೆ ಒಳಗಾಗಬೇಡಿ. ನಿಮ್ಮ ಈ ಒಂದು ಸ್ವಾವಲಂಬನೆಯನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಯಾರದೇ ಎದುರು ತಲೆ ಬಾಗಿಸುವ ಮುನ್ನ ಅಥವಾ ಯಾರದೋ ಮೇಲಿನ ಅವಲಂಬನೆಯನ್ನು ಹೆಚ್ಚಿಸಿಕೊಳ್ಳುವ ಮುನ್ನ 1000 ಪಟ್ಟು ನೀವು ಯೋಚಿಸಿ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಹಾಗಾಗಿ ನನಗೂ ಯಾರು ಕೆಟ್ಟದ್ದನ್ನು ಮಾಡುವುದಿಲ್ಲ ಎಂಬ ಭ್ರಮೆಯಲ್ಲೇ ನೀವು ಬದುಕುತ್ತಿದ್ದೀರಿ. ಈ ಕಲಿಯುಗದಲ್ಲಿ ಈ ಆಲೋಚನೆಯೇ ನಿಮ್ಮನ್ನು ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದೆ. ಇನ್ನು ಮುಂದೆ ಈ ತಪ್ಪು ನಿರ್ಧಾರಕ್ಕೆ ಜಾಗ ನೀಡಬೇಡಿ. ಆ ಹೆಸರಿನ ವ್ಯಕ್ತಿಯನ್ನು ಭೇಟಿಯಾದಾಗ ನಿಮ್ಮ ಮನಸ್ಸಿನ ಒಂದು ಸಣ್ಣ ಮೂಲೆಯಲ್ಲಿ ಇವನು ಸರಿಯಾದವನಲ್ಲ ಎಂಬ ಅನುಮಾನ ಮೂಡಿದರೂ ತಕ್ಷಣವೇ ನಿಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಆ ಮೊದಲ ಭಾವನೆಯೇ ಭಗವಂತನು ನಿಮ್ಮನ್ನು ರಕ್ಷಿಸಲು ಕಳುಹಿಸಿರುವ ನೇರ ಸಂದೇಶವಾಗಿರುತ್ತೆ. ಹಣದ ವ್ಯವಹಾರದ ವಿಷಯ ಬಂದಾಗ ನೀವು ಕಟುಗಿಂತಲೂ ಕಠೋರವಾಗಿರಬೇಕು. ಎಷ್ಟೇ ಆಪ್ತರಾಗಿದ್ದರೂ, ಎಂತಹದ್ದೇ ಪರಿಸ್ಥಿತಿಯಲ್ಲಿದ್ದರೂ ನನ್ನ ಬಳಿ ಸದ್ಯಕ್ಕೆ ಹಣವಿಲ್ಲ ಎಂದು ಮುಖದ ಮೇಲೆಯೇ ನಿಷ್ಠೂರವಾಗಿ ಹೇಳುವುದನ್ನು ಕಲಿಯಿರಿ. ನಿಮ್ಮ ರಕ್ತವನ್ನು ನೀರು ಮಾಡಿ ಗಳಿಸಿದ ಹಣ ಕೇವಲ ನಿಮ್ಮ ಮತ್ತು ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯಕ್ಕಾಗಿ ಮಾತ್ರ ಮೀಸಲಾಗಿ ಇರಬೇಕು. ಬೇರೆಯವರ ಕಣ್ಣೀರು ಒರೆಸಲು ಹೋಗಿ ನಿಮ್ಮ ಕುಟುಂಬವನ್ನು ಬೀದಿಗೆ ತರುವ ತ್ಯಾಗಕ್ಕೆ ಇದು ಸಕಾಲವಲ್ಲ. ಆದಷ್ಟು ನೀವು ಈ ಒಂದು ಹೆಸರಿನ ವ್ಯಕ್ತಿಯಿಂದ ನೀವು ದೂರವಿರದೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಆರೋಗ್ಯದ ಒಂದು ದೃಷ್ಟಿಯಿಂದ ಧ್ಯಾನ ಮತ್ತು ಪ್ರಾಣಾಯಾಮ. ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಪ್ರಾಣಾಯಾಮ ಅಥವಾ ಓಂಕಾರ ಜಪವನ್ನು ಮಾಡುವುದರಿಂದ ನಿಮ್ಮ ಅಭಾಮಂಡಲವು ಶುದ್ಧೀಕರಣಗೊಂಡು ಪರಕೀಯ ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾಸಿಂಧು ಮತ್ಕಾರ್ಯ ಸಾಧಾಯ ಪ್ರಭೋ. ಅಂದ್ರೆ ಇದರರ್ಥ, ಜೀವನದಲ್ಲಿ ಎಷ್ಟೇ ಕಟು ಈ ಒಂದು ತುಂಬಾ ಕಷ್ಟಗಳಿದ್ರೂ ನಾವು ಅಸಾಧ್ಯವಾದದ್ದು ಸಾಧ್ಯ ಮಾಡ್ಕೊಳ್ಳೋದೇ ನಮ್ದು ಒಂದು ಜೀವನ ಅಲ್ವಾ. ಹಾಗಾಗಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಆದಷ್ಟು ಈ ಸರಳವಾದ ನೀವು ಈ ಪರಿಹಾರಗಳನ್ನ ಜೀವನದಲ್ಲಿ ಮಾಡಬೇಕು, ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ನೀವು ಏನೇ ಅನ್ಕೊಂಡಿದ್ರು, ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಹಾಗೆ ಇದ್ರೂ ಕೂಡ ಆ ಕೆಲಸಗಳು ಕೂಡ ನಿಮ್ಗೆ ಕೈಗೂಡುತ್ತೆ. ಈ ಧನ ಲಾಭ ಅನ್ನೋದು, ಆರ್ಥಿಕ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.